ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗವೇಣಿ ರವಿಚಂದ್ರ ಗೌಡ. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಈ ಕಡೆ ಸಂಚಿಕೆಯಲ್ಲಿ ಅಜಿತ್ ಮತ್ತು ಭೂಮಿಯವರಿಬ್ಬರು ಕೂಡ ಹನಿಮೂನ್ಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇರ್ತಾರೆ. ಇನ್ನು ಮನೆಯಲ್ಲಿರುವಂತಹ ಭೂಮಿಯವ್ರು ನೋಡ್ಕೊಂಡಂತಹ ಅಪೇಕ್ಷೆ ಅವರು ಭೂಮಿಯವ್ರ ರೂಮ್ಗೆ ಹೋಗಿ ಅಜಿತ್ ಬಗ್ಗೆ ಇಲ್ಲದೇ ಇರೋಂತಹ ಕೆಲವೊಂದು ವಿಚಾರಗಳನ್ನ ಹೇಳಿಬಿಟ್ಟು, ನನ್ನ ತಮ್ಮ ಕುಡಿತಾನೆ, ಅವನು ಆ ಚಳಿಯಲ್ಲಿ ಅಲ್ಲಿ ಕುಡಿದಾಗ ಸೇಮ್ ಫಾರಿನ್ ಗಂಡುಗುಳಿ ಥರನೇ ಇರ್ತಾನೆ, ಹೇಗಿರುತ್ತೆ ಅಂತ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊ, ಅವಾಗಂತೂ ಅವನು ಇನ್ನು ಬಿಡೋದೇ ಇಲ್ಲ. ಹನಿಮೂನ್ಗೆ ಹೋದಾಗ ಬಾಗಿಲು ಹಾಕ್ಕೊಂಡ್ರೆ ಇನ್ನು ಹನಿಮೂನ್ ಮುಗಿಸ್ಕೊಂಡು ಬರಬೇಕಾದ್ರೆ ನೀವು ಆ ರೂಮ್ ಡೋರ್ನ ಓಪನ್ ಮಾಡೋದು ಅಂತ ಹೇಳಿ ಭೂಮಿಯವ್ರಿಗೆ ಸ್ವಲ್ಪ ಎದುರಿಸಿ ಇಮ್ಯಾಜಿನೇಷನ್ಗೆ ಹೋಗುವಾಗ ಮಾಡ್ತಾರೆ. ಇನ್ನು ಆ ಇಮ್ಯಾಜಿನೇಷನಲ್ಲಿ ಅಜಿತ್ ಅವರು ಫುಲ್ಲು ಖಡಕ್ ಸ್ಟೈಲ್ನಲ್ಲಿ ಈ ಕಡೆ ರೌಡಿ ಥರ ಹಾಡಿ ಭೂಮಿಯವ್ರ ಜೊತೆ ನೆಡ್ಕೊಳೋದನ್ನೆಲ್ಲ ನೆನ್ಪು ಮಾಡ್ಕೊಂಡಂತಹ ಭೂಮಿಯವರು ಮನಗಲ್ಲೇ ಕನಸು ಕಾಣ್ಕೊಂಡು ಈ ಕಡೆ ಬೆಚ್ಚಿ ಬೀಳ್ತಾರೆ. ಇನ್ನು ಅಪೇಕ್ಷೆ ಅವರು ಮತ್ತೆ ಇಲ್ದಿರೋ ಚಾಡಿನೆಲ್ಲ ಹೇಳಿಬಿಟ್ಟು ಅಜಿತ್ ಮೇಲೆ ಇಲ್ದಿರೋಂತಹ ಕೆಲವೊಂದು ವಿಚಾರಗಳನ್ನೆಲ್ಲ ಭೂಮಿ ತಲೆಯಲ್ಲಿ ತುಂಬಿಟ್ಟು ಬರ್ತಾರೆ. ಇನ್ನು ಅದೇ ಸಮಯ ಕರೆಕ್ಟಾಗಿ ಲಕ್ಷ್ಮಕ್ಕ ಅವರು ಕೂಡ ಭೂಮಿ ಅಂಗಡಿಗೆ ಹೋಗಿಲ್ಲ ಅಂತ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಭೂಮಿಯವ್ರ ಮನೆಗೆ ಬಂದಿರ್ತಾನೆ. ಇನ್ನು ಲಕ್ಷ್ಮಕ್ಕ ಅವರ ಜೊತೆ ಈ ಕಡೆ ಭೂಮಿಯವರು ಎಲ್ಲ ವಿಚಾರನೂ ಹೇಳ್ಕೊಂಡಾಗ ಹೇಗಾದರೂ ಮಾಡಿ ಕ್ಯಾನ್ಸಲ್ ಮಾಡೋ ಹಾಗೆ ಮಾಡೋಣ ಬನ್ನಿ, ಅತ್ತೆ ಹತ್ರ ಮಾತಾಡ್ಬಿಟ್ಟು ಅಂತ ಹೇಳಿ ಲಕ್ಷ್ಮಕ್ಕ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆದರೆ ಆ ಒಂದು ಪ್ಲ್ಯಾನ್ನು ಸಹ ಫ್ಲಾಪ್ ಆಗುತ್ತೆ. ಅಜ್ಜಿಯವರು ಇವಳಿಗೆ ಮತ್ತೆ ಆಶೀರ್ವಾದ ಮಾಡಮ್ಮ ಲಕ್ಷ್ಮಿ, ಮಗು ಆಗೋ ಹಾಗೆ ಅಂತ ಹೇಳಿ ಈ ಕಡೆ ಮತ್ತೆ ಗಾಬರಿಗೆ ಉಂಟು ಮಾಡ್ತಾರೆ ಲಕ್ಷ್ಮಕ್ಕನ್ನ ಮತ್ತು ಭೂಮಿಯವ್ರನ್ನ. ಇನ್ನು ಭೂಮಿಯವರು ಅಲ್ಲಿಂದ ಲಕ್ಷ್ಮಕ್ಕ ಅವ್ರನ್ನ ಕಳಿಸ್ಬಿಟ್ಟು ಅಜ್ಜಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಅದೇ ಸಮಯ ಕರೆಕ್ಟಾಗಿ ಅಲ್ಲಿಗೆ ಅಜಿತ್ ಅವರು ಹನಿಮೂನ್ ಟ್ರಿಪ್ಗೆ ಅಂತ ಕರ್ಕೊಂಡೋಗೋಕ್ಕೆ ಭೂಮಿಗೆ ಬಟ್ಟೆಗಳನ್ನೆಲ್ಲ ತೊಗೊಂಡ್ಬಂದಿರ್ತಾರೆ. ತನ್ನ ತಂಗಿ ಅಪೇಕ್ಷನ್ ಜೊತೆ ಸ್ವಲ್ಪ ಮಾತುಕತೆನೂ ನಡೆಯುತ್ತೆ. ಈ ಸಂದರ್ಭದಲ್ಲಿ ಅಪೇಕ್ಷೆ ಅವರು ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಇನ್ನು ಭೂಮಿಯವ್ರ ಜೊತೆ ರೂಮಲ್ಲಿ ಕಿತ್ತಾಡ್ತಾರಂತಹ ಅಜಿತ್ ಅವರು ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಡೌಟ್ ಬರಬಾರ್ದು ಅಂತ ಹೇಳಿ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿ ಭೂಮಿಗೆ ಕನ್ವಿನ್ಸ್ ಮಾಡ್ತಾರೆ. ಇನ್ನು ಭೂಮಿಯವರು ಕ್ಯೂಟಾಗಿ ನಿಮಗೆ ಕುಡಿಯೋ ಅಭ್ಯಾಸ ಏನಾದರೂ ಇದೆಯಾ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಈ ಒಂದು ಸಂಚಿಕೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ನೋಡ್ಕೊಂಬರೋಣ ಬನ್ನಿ. ಸಾಹೇಬರು ಇಬ್ರು ನಾನು ಸಾಹೇಬರು ಇಬ್ರು ಹನಿಮೂನ್ ಹೋಗ್ತಾ ಇದೀವಿ ಅಂದ ತಕ್ಷಣ ಈ ಕಡೆ ಲಕ್ಷ್ಮಕ್ಕ ಅವರು ಸ್ವಲ್ಪ ಶಾಕ್ಗೆ ಒಳಗಾಗ್ತಾರೆ. ಮಕ್ಕಳಿರಂತಹ ಲಕ್ಷ್ಮಕ್ಕ ಅವರು ತುಂಬಾ ಸಿಟ್ ಮಾಡ್ಕೊಂಡು ಭೂಮಿ ಏನ್ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಭೂಮಿ ಕೇಳಿದಾಗ ಮಾತಾಡ್ತೆ ಭೂಮಿ ಅವರು ಸುಮ್ಮನೆ ನಿಂತಿದ್ದಾರೆ. ಲಕ್ಷ್ಮಕ್ಕ ಅವರು ಹನಿಮೂನ ಸಾಹೇಬ್ರ ಜೊತೆಗೆ. ಅಯ್ಯೋ ಲಕ್ಷ್ಮಕ್ಕ ಅಂತ ಹೇಳಿ ಅವ್ರ ಬಾಯಿನ ಮುಚ್ಚಿ ನಿಧಾನಕ್ಕೆ ಮಾತಾಡು, ಸ್ವಲ್ಪ ನೀನು ಕೂಡ ಜೋರಾಗಿ ಮಾತಾಡಿ ನನಗೆ ಟೆನ್ಷನ್ ಕೊಡ್ಬೇಡ. ಅವರು ಏನ್ ಭೂಮಿ ನೀನು ಮದ್ವೆಗ್ ಮುಂಚೆ ಹನಿಮೂನ್ಗೆ ಹೋಗ್ತೀಯಾ? ಭೂಮಿ ಅವ್ರು ಏನ್ ಲಕ್ಷ್ಮಕ್ಕ ನೀನು ನಾನ್ ಇಷ್ಟಪಟ್ಟು ಹೋಗ್ತಿದ್ದೇನೆ ಅನ್ನೋ ರೀತಿ ಮಾತಾಡ್ತಿದ್ಯಾ? ಲಕ್ಷ್ಮಕ್ಕ ಅವರು ನಾನು ಇದಕ್ಕೆಲ್ಲ ಒಪ್ಪಲ್ಲ ಭೂಮಿ ಅಂತ ಅಂತಿದ್ದಾಗೆ ಭೂಮಿ ಅವರು ನಾನು ಒಪ್ಪಲ್ಲ ಲಕ್ಷ್ಮಕ್ಕ ಅವರು ಮತ್ತೆ ಇವಾಗ ಏನ್ ಮಾಡ್ತೀಯಾ? ಅವರು ಏನ್ ಮಾಡೋದೋ ಏನೋ ಅದೇ ನನಗೂ ಟೆನ್ಷನ್ ಕೂಡ ಲಕ್ಷ್ಮಕ್ಕ. ಅವ್ರ ಬಲವಂತಕ್ಕೋಸ್ಕರ ನಾನು ಏನಾದ್ರು ಒಪ್ಕೊಂಡು ಸಾಹೇಬ್ರ ಜೊತೆ ಹನಿಮೂನ್ಗೆ ಹೋದಾಗ ಅಲ್ಲಿ ಏನಾಗುತ್ತೋ ಏನೋ ಲಗ್ಸ್ಕೊಂಡ್ರೆ ಭಯ ಆಗುತ್ತೆ ಲಕ್ಷ್ಮಕ್ಕ. ಅದಕ್ಕೆ ಅವರು ಅದಕ್ಕೆ ಏನ್ ಮಾಡ್ಬೇಕು ಅಂತ ಅಂತಿದ್ಯಾ? ಹನಿಮೂನು ಬೇಡ ಏನು ಬೇಡ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಹೋಗಿ ಅತ್ತೆಗೆ ಹೇಳ್ಬಿಡ್ತೀನಿ. ಲಕ್ಷ್ಮಕ್ಕ ಅವರು ನಿಜವಾಗ್ಲೂ ಹೇಳ್ತೀಯಾ? ಅವ್ರು ಹೇಳ್ತೀನಿ ನೋಡ್ತಾ ಇರು ಬಿಟ್ಟು ಸಡನ್ ಆಗಿ ಹೋಗಿ ಅಲ್ಲೇ ಮಧ್ಯೆ ನಿಂತ್ಕೊಂಡು ವಾಪಸ್ ಬಂದು ಲಕ್ಷ್ಮಕ್ಕ ಅವ್ರ ಸೆರ್ಗ್ನ ಹಿಡ್ಕೊಂಡು ಲಕ್ಷ್ಮಕ್ಕ ಅವ್ರು ಏನಾಯ್ತು ಭೂಮಿ? ಅವ್ರು ಹೇಳೋದಿಕ್ಕೆ ಯಾಕೋ ನನಗೆ ಪುಕ್ಕ ಪುಕ್ಕ ಭಯ ಆಗ್ತಿದೆ. ಕೆಲ್ಸ ಮಾಡೋಣ, ನೀನು ನನ್ ಜೊತೆಗ್ ಬರ್ತೀಯಾ? ಹೋಗ್ ಅತ್ತೆಗೆ ಹೇಳ್ಬಿಡೋಣ. ಅವ್ರು ಸರಿ ಆಯ್ತು ನಡಿ ಅಂತ ಹೇಳ್ತಾರೆ. ಭೂಮಿಯವರು ಸರಿ ಆಯ್ತು ಬಾರಕ್ಕ ಇಲ್ಲಿ ಲಕ್ಷ್ಮಿ ಅವ್ರ ಕೈನ ಹಿಡ್ಕೊಂಡು ಅತ್ತೆ ಅಂತ ಕೂಕೊಂಡು ಈ ಕಡೆಯಿಂದ ಒಳಗಡೆ ಹೋಗ್ತಾರೆ. ಅವರು ಈ ಕಡೆ ಶಾರದಾ ಅವರಿಗೆ ಸೀರೆನ ಉಡಿಸಿ ಬಳೆನ ಹಾಕಿ ಓಲೆ ಎಲ್ಲ ಹಾಕಿ ರೆಡಿ ಮಾಡ್ತಾ ಇರ್ತಾರೆ. ಅದನ್ನ ಅಲ್ಲೇ ಇರುವಂತಹ ಅವ್ರ ಅಸಿಸ್ಟೆಂಟ್ ಚೇಳಗಳು ರೆಕಾರ್ಡ್ ಮಾಡ್ಕೊಡ್ತಾ ಇರ್ತಾರೆ ಮೊಬೈಲ್ ನಲ್ಲಿ. ಸರ ಹಾಕಿ ಕುಂಕುಮ ಇಟ್ಟು ಮಲ್ಲಿಗೆ ಹೂವನ್ನ ಮುಡಿಸಿ ಫುಲ್ ರೆಡಿ ಮಾಡಿ ಕೂತಿರುವಂತಹ ಶಾರದಾ ಅವ್ರನ್ನ ಎತ್ತಿ ಮೇಲಕ್ಕೆ ನಿಲ್ಸಿ ಅಶ್ವಿನಿ ಅವರು ಅಂತ ಹೇಳಿ ದೃಷ್ಟಿನ ತಕ್ಕೊಂಡು ನನ್ ಕಣ್ಣೆ ಬಿದ್ಬಿಡುತ್ತೆ ಅಮ್ಮ, ನೀನು ಮಹಾರಾಣಿ ತರ ಕಾಣ್ತಾ ಇದೀಯಾ, ಇನ್ನು ನಿನ್ನ ಮಗಳು ಯುವರಾಣಿ ತರ ಇದ್ದಾಳೆ ಅಂತ ನೀನ್ ಹೇಳೋದಿಲ್ವಾ ಅಮ್ಮ? ಇಲ್ಲಮ್ಮ, ಒಂದೇ ಒಂದ್ಸಲ ಹೇಳಮ್ಮ ಪ್ಲೀಸ್. ಅಪ್ಪ ಏನಾದ್ರು ನಿನ್ನ ಈ ರೀತಿ ನೋಡಿದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು ಗೊತ್ತಾ? ನಾವು ನಮ್ಮ ಅಪ್ಪನಿಂದ ದೂರ ಆಗಿ 20 ವರ್ಷ ಆಗೋಯ್ತು. ಇಲ್ಲೂ ಕೂಡ ನಾನು ಅಪ್ಪನ್ನ ಎಷ್ಟು ಹುಡುಕ್ತಾ ಇದ್ದೀನಿ ಗೊತ್ತಾ ಅಮ್ಮ? ಅಪ್ಪನ್ನ ಹುಡುಕಿ ಅಪ್ಪ ಸಿಕ್ಕಿದ ತಕ್ಷಣ ನಾವು ಅವ್ರ ಜೊತೆನಲ್ಲಿ ಹೊಂಟೋಗೋಣ ಸರಿನಾ ಅಂತ ಹೇಳ್ತಿದ್ರು. ಈ ಕಡೆ ಅಶ್ವಿನಿ ಮಾತ್ಗೆ ಏನು ರೆಸ್ಪಾನ್ಸ್ ಮಾಡ್ದೆ ತನ್ನ ಮನ್ಸಲ್ಲೇ ನೆನ್ನೆ ಇವಳು ನನ್ನ ಮಗಳಲ್ಲ ಅಂತ ಯೋಚನೆ ಮಾಡ್ಕೊಂಡು ಭಯ ಪಡ್ತಾ ಇರೋಂತಹ ಶಾರದನ್ ನೋಡಿದಂತಹ ಅಶ್ವಿನಿ ಅವರು ಎಷ್ಟು ಇದು ಡ್ರಾಮಾ ಮಾಡ್ಕೊಂಡು ಮಾತಾಡಿದ್ರು ಇವಳು ಮುಂದೆ ಮುಖದಲ್ಲಿರೋ ಭಾವನೆ ಮಾತ್ರ ಅಮ್ಮನ್ ತರ ಕಾಣಿಸ್ತಾನೆ ಇಲ್ವಲ್ಲ.
ಏನ್ ಮಾಡೋದು ಹೇಳ್ಬಿಟ್ಟು ನಕ್ಕೊಂಡು ಶಾರದವ್ರನ್ನ ತಬ್ಕೊಂಡ್ಬಿಡ್ತಾರೆ ಈ ಕಡೆ ಅಶ್ವಿನಿ ಅವರು. ತಬ್ಕೊಂಡ್ರು ಕೂಡ ಏನು ರೆಸ್ಪಾನ್ಸ್ ಮಾಡ್ತಾರಂತಹ ಶಾರದನ್ ರಿಯಾಕ್ಷನ್ ನೋಡಿದಂತಹ ಅಶ್ವಿನಿ ಅವರು ಸಿಟ್ಟಲ್ಲಿ ಕೈಗಳನ್ನ ಬೆಳ್ಗಳನ್ನ ಒಂದ್ ರೀತಿ ಇರಿಟೇಟ್ ಆಗೋ ತರ ಗಟ್ಟಿಯಾಗಿ ಹಿಡ್ಕೊಂಡು ಸಿಟ್ಟಲ್ಲೇ ನೆನೆ ಹಲ್ ಕಡಿತಾ ಇರ್ತಾರೆ. ಎಲ್ಲ ಪೂರ್ತಿ ಇದನ್ನ ಅವ್ರ ಗಾರ್ಡ್ಸ್ ಗಳು ರೆಕಾರ್ಡ್ ಮಾಡ್ತಾ ಇರ್ತಾರೆ ಫೋನ್ ನಲ್ಲಿ. ಈ ಕಡೆ ಲಕ್ಷ್ಮಿ ಮತ್ತೆ ಭೂಮಿ ಅವರು ಮನೆ ಒಳಗಡೆ ಅತ್ತೆ ಅತ್ತೆ ಕೂಕೊಂಡ್ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಅಜ್ಜಿ ಅವರು ಅಲ್ಲಮ್ಮ ಭೂಮಿ ಅತ್ತೆ ಅತ್ತೆ ಅಂತ ಅತ್ತನೇ ಕರ್ಕೊಂಡ್ ಬರ್ತಾ ಇದೆಯಲ್ವಾ, ನೀವು ಕೂಡ ಇದಾಳಲ್ಲ ಇಲ್ಲಿ ಅಂತಿದ್ದಾಗಿ ಭೂಮಿ ಅವರು ಅಜ್ಜಿ ಅದು ಹತ್ರ ನಾನು ಏನೋ ಮುಖ್ಯವಾದ ವಿಷಯನ ಮಾತಾಡ್ಬೇಕಿತ್ತು, ನಾನು ಅತ್ತೆನ್ ಕರಿತಾ ಇದ್ದೆ. ಅವರು ಸರಿ ಆಯ್ತು ಅಂತ ಹೇಳಿ ಬುಕ್ ನ ಟೇಬಲ್ ಮೇಲೆ ಇಟ್ಬಿಟ್ಟು ಅದೇನ್ ಮುಖ್ಯವಾದ ವಿಷಯ ಅಂತ ನನ್ನ ಹತ್ರನೇ ಹೇಳು, ಗೀತಾ ಬೇರೆ ಅಲ್ಲ ನಾನ್ ಬೇರೆ ಅಲ್ಲ ಅಲ್ವಾ. ಭೂಮಿ ಅವರು ಸರಿ ಆಯ್ತು ಅಜ್ಜಿ ಅಂತ ಹೇಳ್ಬಿಟ್ಟು ಅಜ್ಜಿ ಕಾಲ್ ಹತ್ರ ಕೂತ್ಕೊಂಡು ಅಜ್ಜಿ ವಿಷಯ ಏನಪ್ಪಾ ಅಂತ ಅಂದ್ರೆ ಸಾಯೊಬ್ರು ಇಬ್ರು ರೆಸಾರ್ಟ್ ಹೋಗ್ತಾ ಇದೀವಲ್ಲ, ರೆಸಾರ್ಟ್ ನಮ್ಮ ಮಾವನ್ ಫ್ರೆಂಡ್ ದೇ ತಾನೆ ಅಂತಿದ್ದಾಗೆ ಅಜ್ಜಿ ಅವರು ಹಾ ಭೂಮಿ ಅವರು ಹಾಗಿದ್ಮೇಲೆ ನಾವ್ ಮನೆಯವರೆಲ್ಲ ಸೇರ್ಕೊಂಡು ಆ ರೆಸಾರ್ಟ್ ಗೆ ಹೋಗ್ಬಿಡೋಣವಾ ಅಂತ ಹೇಳೋ ಅಷ್ಟರಲ್ಲಿ ಅಪೇಕ್ಷಾ ಮತ್ತೆ ಲಚ್ಚಿ ಅವ್ರು ಕೂಡ ಅಲ್ಲಿಗೆ ಎಂಟ್ರಿ ಆಗ್ತಾರೆ. ಅಜ್ಜಿ ಅವರು ಅಲ್ಲ ಪುಟ್ಟಿ ಎಲ್ಲ ಮನೆಯವ್ರು ಸೇರ್ಕೊಂಡು ಹೋಗೋದಿಕ್ಕೆ ಅದೇನ್ ಜಾತ್ರೆ ಅಲ್ಲಮ್ಮ, ನಿಮ್ಮೂನ್ ಅಂತ ಅಂದ್ರೆ ನೀವಿಬ್ರೇ ಹೋಗ್ಬೇಕು. ಲಕ್ಷ್ಮಿ ಅವ್ರ ಮುಖನ ನೋಡಿ ಅಜ್ಜಿ ಅವರು ಸ್ವಲ್ಪ ತಿಳಿಸಿ ಹೇಳಪ್ಪ ಅಂತಿದ್ದಾಗೆ ಲಕ್ಷ್ಮಿ ಅವರು ಹೌದು ಭೂಮಿ ಹೇಳ್ತಿರೋದು ಸರಿಯಾಗೇ ಇದೆ, ಹನಿಮೂನ್ ಅಂದ್ಮೇಲೆ ಗಂಡ ಹೆಂಡತಿ ಇಬ್ರೇ ಹೋಗ್ಬೇಕು, ಇಬ್ರು ಹೋಗ್ ಬನ್ನಿ, ಆದ್ರೆ ನೀನ್ ಕೊಟ್ಟಿರೋ ಮಾತನ್ನ ಮರಿಬೇಡ ಅಂತ ಶಾಕ್ ಆಗೋ ರೀತಿ ಲಕ್ಷ್ಮಿ ಅವ್ರು ಹೇಳ್ತಾರೆ. ಮಾತನ್ನ ಮರ್ಸ್ಬೇಕು ಅಂತ ಹೇಳಿ ಒಂದ್ ರೀತಿ ಗಾಬರಿಯಲ್ಲಿ ಲಕ್ಷ್ಮಕ್ಕ ಅವ್ರನ್ನ ಅಜ್ಜಿ ನೋಡಿದ ತಕ್ಷಣ ಭೂಮಿ ಅವರು ಲಕ್ಷ್ಮಕ್ಕ ನೀನ್ ಈಗ ತಾನೆ ಬಂದಲ್ಲ, ಕಾಫಿ ಕುಡಿತೀಯಾ ಟೀ ಕುಡಿತೀಯಾ ಏನಾದ್ರು ದೇವ್ರ ಕಡೆ ತಲೆನ ಮೇಲ್ಕೆ ಎತ್ತಿ ನೋಡ್ತಾರೆ. ಏನೋ ಅಜಿತ್ ಸಾರಿ ಭೂಮಿ ಮತ್ತೆ ಲಕ್ಷ್ಮಕ್ಕ ಅವರು ಫುಲ್ ಶಾಕ್ ಗೆ ಒಳಗಾಗ್ತಾರೆ. ಅವರು ಲಕ್ಷ್ಮಿ ಅದ್ ನಿಜ ಆಗ್ಲಿ ಅಂತ ಹೇಳಿ ನೀನ್ ನಿನ್ ತಂಗಿ ಅವಳಿಗೆ ಆಶೀರ್ವಾದ ಮಾಡಮ್ಮ ಹೇಳ್ತಾರೆ. ಇನ್ನು ಲಕ್ಷ್ಮಿ ಅವರು ಭೂಮಿ ಮುಖ ನೋಡಿ ಅಜ್ಜಿ ನನ್ಗೆ ಅಂಗಡಿ ಹತ್ರ ತುಂಬಾ ಕೆಲ್ಸ ಇದೆ ಅಜ್ಜಿ ಬರ್ತೀನಿ ಭೂಮಿ ಹುಷಾರು ಅಂತ ಹೇಳ್ಬಿಟ್ಟು ಗಾಬರಿಯಲ್ಲಿ ಈ ಕಡೆ ಲಕ್ಷ್ಮಕ್ಕ ಅವರು ಅಲ್ಲಿಂದ ಹೊರಡ್ತಾರೆ. ಭೂಮಿ ಅವರು ಈ ಕಡೆ ಅಜ್ಜಿ ಪಕ್ಕ ಬಂದ್ ಕೂತ್ಕೊಂಡು ಅಜ್ಜಿ ಲಕ್ಷ್ಮಕ್ಕ ಅವರು ದಿನ ನನ್ಗೆ ಟೀ ಅಂಗಡಿಲಿ ಆಶೀರ್ವಾದ ಮಾಡ್ತಾನೆ ಇರ್ತಾರೆ, ಅದು ಅಲ್ಲದೆ ಇವತ್ತು ಟೀ ಅಂಗಡಿನಲ್ಲಿ ಜಾಸ್ತಿ ಕಸ್ಟಮರ್ ಇರ್ತಾರೆ, ಲಕ್ಷ್ಮಕ್ಕ ಅಲ್ಲಿರ್ಬೇಕು ಅವ್ರು ಹೋಗ್ಲಿ ಬಿಡಿ ಅಜ್ಜಿ ಅಂತ ಹೇಳ್ಬಿಟ್ಟು ಬುಕ್ ನ ಎತ್ತು ಅಜ್ಜಿ ಕೈ ಕೊಡ್ತಾರೆ. ಅಪೇಕ್ಷಾ ಅವರು ಭೂಮಿ ನೀನು ದೊಡ್ಡ ನ್ಯಾಷನಲ್ ಇದ್ರಲ್ಲಿ ಡ್ರಾಮಾನ ಮಾಡ್ಬೇಕಿತ್ತು, ಆದ್ರೆ ಈ ಮನೆಗ್ ಸೇರ್ಕೊಂಡ್ಬಿಟ್ಟಿದ್ಯಾ, ಆ ರೀತಿ ಮಾಡೋ ಆಕ್ಟಿಂಗ್ ನ ಇಲ್ಲಿ 100 ರೂಪಾಯಿಗೆ ಮಾಡ್ತಾ ಇದ್ಯಾ ನೋಡು. ಇನ್ನು ಭೂಮಿ ಅವರು ಅಪ್ಪು ಅವರೇ ನೀವ್ ಏನ್ ಹೇಳಿದ್ರೆ ಅದ್ ನನ್ಗೆ ಅರ್ಥ ಆಗ್ಲಿಲ್ಲ, ಅಪೇಕ್ಷಾ ಅವ್ರು ತಲೆ ಕೆರ್ಕೊಂಡು ನಿನ್ಗೆ ಅರ್ಥ ಆಗೋದು ಬೇಡ ಬಿಡು, ಇಲ್ಲಿ ಮಳ್ಳಿ ಮಂಚದ ಕಾಲ ಎಷ್ಟು ಅಂತ ಅಂದ್ರೆ 3 ಮತ್ತೊಂದು ಅಂತ ಅನ್ಲಂತೆ. ಇದಾಗೆ ಅಜಿತ್ ಅವರು ಚಿನಾ ಅಂತ ಹೇಳ್ಬಿಟ್ಟು ಭೂಮಿ ಅವ್ರನ್ನ ಕೂತ್ಕೊಂಡು ಬರ್ತಾರೆ ಮನೆ ಒಳಗೆ. ಓ ನೀನ್ ಇಲ್ಲಿದ್ಯಾ ಅಂತ ಹೇಳ್ಬಿಟ್ಟು ಭೂಮಿಗೆ ಬಟ್ಟೆನೆಲ್ಲ ಪರ್ಚೇಸ್ ಮಾಡಿ ತಗೊಂಡು ಬರ್ತಾರೆ. ಇನ್ನು ಕೂತಿರುವಂತಹ ಭೂಮಿಯವರು ಎದ್ ನಿಂತ್ಕೊಂಡು ಬಂದ್ರು ಅಂತ ಹೇಳ್ಬಿಟ್ಟು ಎದ್ ನಿಂತ್ಕೋತಾರೆ. ಅಜ್ಜಿ ಅವರು ವಾ ಅಣ್ಣ ಹನಿಮೂನ್ಗೆ ಭರ್ಜರಿ ಶಾಪಿಂಗ್ ಮಾಡಿರೋ ಹಾಗೆ ಅನ್ಸುತ್ತೆ. ಅಜಿತ್ ಅವರು ಭೂಮಿ ಎದ್ರುಕೊಳೋ ರೀತಿ ಬಂತಾರೆ. ಇನ್ನು ಭೂಮಿಯವರು ಹಬ್ಬ ಅಂತ ಕೂಗೋ ಅಷ್ಟರಲ್ಲಿ ನಾವು ಬರ್ತಡೆಗೆ ನೆನೆ ಫುಲ್ ಇಂಪ್ರೆಸ್ ಆಗೋ ಹಾಗೆ ಪರ್ಚೇಸಿಂಗ್ ಮಾಡ್ತೀವಿ, ಇನ್ನ ಹನಿಮೂನ್ಗೆ ಬೇಕಾ ನಮ್ಮನ್ನ ಅಂತಿದ್ದಾಗೆ ಅಪೇಕ್ಷಾ ಅವರು ಎಲ್ಲಿ ಏನ್ ತಂದಿದೆ ನೋಡೋಣ ಅಂತ ಹೇಳಿ ಒಂದ್ ಬ್ಯಾಗ್ ನ ಕಿತ್ಕೊಂಡು ಅಜ್ಜಿ ಅವರು ಅಪ್ಪು ಅದನ್ನೆಲ್ಲ ಹಾಗೆ ನೋಡ್ಬಾರ್ದು ಅಂತಿದ್ದಾಗೆ ಈ ಕಡೆ ಪ್ಯಾಕ್ ಎಲ್ಲ ಓಪನ್ ಮಾಡಿ ಬಿಸಾಕಿ ಅಪೇಕ್ಷಾ ಅವರು ಡ್ರೆಸ್ ನ ತೆಗಿತಾರೆ ತಂದಿರ್ತಾರೆ. ಇನ್ನು ಅದನ್ನ ನೋಡಿದಂತ ಅಪೇಕ್ಷಾ ಅವರು ಅಜಿತ್ ಮುಖನ ನೋಡಿದಾಗ ಅಜಿತ್ ಅವರು ಪರ್ಫೆಕ್ಟ್ ಆಗಿದೆ ಅಲ್ವಾ, ನನ್ ಚಿನ್ನನ್ಗೆ ಒಂದ್ ಸ್ವಲ್ಪ ಲೂಸ್ ಆಗುತ್ತೆ ಅಂತ ಅನ್ಸುತ್ತೆ. ಹಾಗೆ ನೆನೆ ಕೋಪ ಮಾಡ್ಕೊಂಡಂತ ಅಪೇಕ್ಷಾ ಅವರು ತಂದ್ರೆ ನಿನಗ್ ಗೊತ್ತಾಗಲ್ವಾ ತಗೋ ಅಂತ ಹೇಳಿ ಬಿಸಾಕ್ತಾರೆ ಅಜಿತ್ ಮೇಲೆ. ದಟ್ ಈಸ್ ಪ್ಯೂರ್ ಡರ್ಟಿ ಬಿಹೇವಿಯರ್. ತಂದಿರೋ ಡ್ರೆಸ್ ಅಲ್ಲಿ ಇದೊಂದೇ ಫುಲ್ ಲೆಂತ್ ಇರೋ ಅಂತದ್ದು, ಮಿಕ್ಕಿದ್ದೆಲ್ಲ ವೆರೈಟಿ ನೆಕ್ಸ್ಟ್ ಲೆವೆಲ್ ಇರುತ್ತೆ, ತುಂಬಾ ನೋಡ್ಕೋ ತಗೋ ನೋಡು ಬಾ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಪ್ಯಾಕ್ ಗಳನ್ನೆಲ್ಲ ಇದ್ ಮಾಡ್ತಾ ಇರ್ತಾರೆ. ಇನ್ನ ಅಪೇಕ್ಷಾ ಅವರು ಇನ್ನೆಲ್ಲ ನೋಡೋ ಕರ್ಮ ನನಗೇನಕ್ಕೆ, ಅವ್ರು ಒಂದನ್ನ ನೋಡಿ ಆಲ್ರೆಡಿ ಕರ್ಮ ಕಟ್ಕೊಂಡ್ಬಿಟ್ಟಿದ್ಯಾ, ಇನ್ ಮಿಕ್ಕಿದನ್ನ ನೋಡಿದ್ರೆ ಏನ್ ಕರ್ಮ ಬರಲ್ಲ ಅನ್ನೋ ಗ್ಯಾರಂಟಿ ಇಲ್ಲ, ನೋಡು ಯಾವ್ದು ನೋಡ್ತಿ ತಗೊಂಡ್ ನೋಡು ಕಮಾನ್ ಐಸೆ ಸೆಕೆಂಡ್ ಥರ್ಡ್. ಭೂಮಿ ಅವರು ಸಾಯಬ್ರೆ ನೀವು ಹುಚ್ಚ ರಘುವೀರ್ ಆಗ್ತಿದ್ದೀರಾ. ಅವರು ಭೂಮಿ ಹುಚ್ಚ ರಘುವೀರ್ ಅಂದ್ರೆ ಅವರು ಅಯ್ಯೋ ಅಜ್ಜಿ ಅದು ಅಂತಿದ್ದಾಗೆ ಅಜಿತ್ ಅವರು ಅಜ್ಜಿ ಅದು ಬೇರೆನೆ ಪಿಕ್, ನೀವು ಡೈವರ್ಟ್ ಮಾಡ್ತಾ ಇದ್ದೀರಾ, ನಾವ್ ಇದನ್ನ ಮುಗಿಸ್ಬಿಡೋಣ ಫಸ್ಟ್. ಅಪೇಕ್ಷಾ ನೀನೇ ನೋಡ್ತೀಯ ಅಥವಾ ಒಂದೊಂದನ್ನು ನಾನು ತೆಗೆದ್ಬಿಟ್ಟು ತೋರಿಸಿ ಸುರಿದ್ ಬಿಡ್ಲಾ. ಅಪೇಕ್ಷಾ ಅವರು ಯಾವ್ದೋ ಇದು ಹುಚ್ಚಂತೆ ಥೂ ಲಚ್ಚಿ ಬಾರೋ ಅಂತ ಕೂತಿರೋ ಲಚ್ಚಿನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಪೇಕ್ಷಾ ಅವರು. ಅಜ್ಜಿ ಅವರು ನಾನು ಬರ್ತಿದ್ದೀನಿ ಅಂತ ಹೇಳಿ ಅಪೇಕ್ಷಾ ಮತ್ತೆ ಲಚ್ಚಿ ಹಿಂದೆನೆ ಹೋಗ್ತಾರೆ. ಇನ್ನು ಈ ಕಡೆ ಅಜಿತ್ ಅವರು ಡ್ರಾಮಾ ಮಾಡ್ಕೊಂಡು ಅಪೇಕ್ಷಾ ಲಚ್ಚಿ ಅಜ್ಜಿ ಬನ್ನಿ ಅಟ್ಲೀಸ್ಟ್ ಅಂದಿದ್ದಾಗೆ ಅಜ್ಜಿ ಅವರು ಬೇಡಪ್ಪ ನನಗೆ. ಅಜಿತ್ ಅವರು ಇದೇನಿದು ಅವಳು ಒಂದೇ ಒಂದ್ ಡ್ರೆಸ್ ನೋಡಿ ಹಾಗೆ ಹೋಗ್ಬಿಟ್ಲಲ್ಲ, ಬೇಜಾರ್ ಮಾಡ್ಕೊಂಡ್ಲ ಏನೋ ಪಾಪ ಅಲ್ಲ. ಭೂಮಿ ಅಂತಿದ್ದಾಗೆ ಭೂಮಿ ಸಿಟ್ಟಿರೋದು ನೋಡಿದಂತ ಅಜಿತ್ ಅವರು ಮಾಡಿರೋ ಡ್ರೆಸ್ ನ ಈ ಕಡೆ ಅಜಿತ್ ಕೈಗೆ ತುರುಕ್ಬಿಟ್ಟು ಹೋಗ್ತಾರೆ. ಅವರು ಹಿಂದೆ ಮುಂದೆ ನೋಡ್ಬಿಟ್ಟು ಚಿನ್ನ ಅಂತ ಹೇಳಿ ಅವರು ಭೂಮಿ ಹಿಂದೆನೆ ಹೋಗ್ತಾರೆ. ಭೂಮಿ ಸಿಟ್ಟಲ್ಲಿ ರೂಮ್ ಒಳಗಡೆ ಬಂದಾಗ ಅಜಿತ್ ಅವರು ಚಿನ್ನ ಅನ್ಕೊಂಡು ರೂಮ್ ಒಳಗಡೆ ಬಂದು ಬಾಗ್ಲಾಕ್ತಾರೆ. ಇನ್ನು ಭೂಮಿ ಅವರು ಬಾಗ್ಲೊಂದ್ ಹಾಕೋದನ್ನ ಚೆನ್ನಾಗಿ ಕಲ್ತ್ಬಿಟ್ಟಿದಿರಿ ಅಲ್ವಾ, ಅಂದ್ರೆ ಇಲ್ಲಿ ಏನ್ ಹೇಳಿದ್ರಿ ಹೊರಗಡೆ ನೀವು ಅಂತಿದ್ದಾಗೆ ಅಜಿತ್ ಅವ್ರು ಏನು ಇಲ್ಲ ಅಂತ ಹೇಳ್ತಾರೆ. ಇನ್ನು ಭೂಮಿ ಅವರು ಏನ್ ಹೇಳಿದ್ರಿ ಹೊರಗಡೆ ನೀವು ಅಂತ ಕೇಳ್ದೆ. ಅಜಿತ್ ಅವ್ರು ಅದನ್ನೇ ಚಿನ್ನ ನಾನು ಕೇಳ್ತಾ ಇರೋದು ಹೊರಗಡೆ
ಏನಂದೆ ಅದನ್ನ ನೀನೇ ಹೇಳು ಅಂತಿದ್ದಾಗೇನೆ ನಿನ್ನೆ ಭೂಮಿಯವರು ಅವ್ರ ಕೈಯಲ್ಲಿರುವಂತಹ ಬ್ಲಾಕ್ ಕಲರ್ ಶರ್ಟ್ ನ ಡ್ರೆಸ್ ನ ಕಿತ್ಕೊಂಡು ಏನಿದು ಅಜಿತ್ ಅವರು ಬಟ್ಟೆ ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ಇದು ನೀವು ತಂದಿರೋ ಬಟ್ಟೆ ಏನಂತ ಹೇಳಿದ್ರಿ, ತಂದಿರೋದ್ರಲ್ಲಿ ಇದೇ ದೊಡ್ಡದು ಉದ್ದುಕಿರೋ ಬಟ್ಟೆ ಅಂತ ಹೇಳಿದ್ರಿ. ಇದ್ರೆ ಚಿಕ್ಕಗಿರೋ ಬಟ್ಟೆ ಅಂತ ಅಂದ್ರೆ ಏನು? ನನ್ನ ಪ್ರಕಾರ ಚಿಕ್ಕದಾಗಿರೋ ಬಟ್ಟೆ ಅಂದ್ರೆ ಖರ್ಚೀಪು ಟೆವಲು ಎಲ್ಲ. ಹಾಗಾದ್ರೆ ಖರ್ಚೀಪು ಟೆವಲು ತಂದಿದ್ದೀರಾ ಅಂತ ಹೇಳಿ ಅಜಿತ್ ಅವ್ರು ತಂದಿರುವಂತಹ ಬ್ಯಾಗ್ಸ್ ಗಳೆಲ್ಲ ಕಿತ್ತು ಬಿಸಾಕ್ ಬಿಡ್ತಾರೆ ಭೂಮಿಯವರು. ಕಡೆ ಅಜಿತ್ ಅವ್ರ ಎದೆ ಮೇಲೆ ಕೈ ಇಟ್ಕೊಂಡು ಭೂಮಿ ಮುಖ ನೋಡಿ, ಈ ಕಾಡಲ್ಲಿರೋ ಮನುಷ್ಯರು ಕೂಡ ಚಿಕ್ಕ ಬಟ್ಟೆನೆ ಹಾಕೋದು, ಏನಾಯ್ತು ಇವಾಗ? ಭೂಮಿಯವರು ಕಾಡ್ ಮನುಷ್ಯರು, ನನ್ನೇನ್ ಕಾಡಿನ ರಾಣಿ ಅಂತ ಅನ್ಕೊಂಡ್ಬಿಟ್ಟಿದೀರಾ? ಅಜಿತ್ ಅವರು ನಾನ್ ಹೇಳಿದ್ದು ಕಾಡ್ ಮನುಷ್ಯರು ಅಂತ, ಅದ್ರಲ್ಲೂ ಇನ್ನು ಬಿಲ್ಡಪ್ ತಗೊಂಬೇಡ ರಾಣಿ ಗಿಣಿ ಅಂತ ಅನ್ಕೊಂಡು. ಭೂಮಿಯವರು ಅಯ್ಯೋ ದೇವ್ರೆ ಅಂತ ತಲೆ ಮೇಲೆ ಕೈನ ಇಟ್ಕೊಂಡು ಬೆಡ್ ಮೇಲೆ ಹತ್ಬಿಟ್ಟು ನಾನು ಕಾಡ್ ಮನುಷ್ಯನಾ? ಏನಂದ್ರೆ ನೀವು? ಅಜಿತ್ ಅವರು ಕಾಡ್ ಮನುಷ್ಯರು ಅಂತ ಹೇಳ್ತಾರೆ. ಭೂಮಿಯವರು ಕಾಡ್ ಮನುಷ್ಯರು, ನಾನು ಕಾಡ್ ಮನುಷ್ಯ, ನನ್ಗಾಗಲ್ಲ ತಲೆ ಕೆಡ್ತಾ ಇದೆ, ಹುಚ್ಚ ಹಾಕೋಗ್ತಿದೀನಿ ನಾನು ಏನ್ ಮಾಡೋದೀಗ? ಏನ್ ಮಾಡ್ಲಿ ಟೆನ್ಷನ್ ಅಲ್ಲಿ ಓಡಾಡ್ತಿರುವಂತಹ ಭೂಮಿ ನೋಡಿದಂತ ಅಜಿತ್ ಅವರು ಅವ್ರನ್ನ ಕೂಲ್ ಮಾಡ್ಬೇಕು ಅಂತ ಹೇಳಿ ಅಪ್ಸರೆ ಹೇಳಿ ಕೂಗ್ತಾರೆ. ಇನ್ನು ಭೂಮಿಯವರು ಟೆನ್ಷನ್ ಅಲ್ಲಿ ಸೊಂಟದ ಮೇಲೆ ಕೈ ಇಟ್ಕೊಂಡು ತನ್ನ ಕೈನ ಮೇಲ್ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ನಿಂತಿರ್ತಾರೆ. ಮತ್ತೆ ಕೂಲ್ ಆಗ್ಲಿ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಅಪ್ಸರೆ ಇದಾಗಿ ಭೂಮಿಯವರು ಸ್ವಲ್ಪ ಕೂಲ್ ಆಗ್ತಾರೆ. ಅಜಿತ್ ಅವರು ಮತ್ತೆ ಅಪ್ಸರೆ ಹಾಗೆ ಬೆಡ್ ಮೇಲೆ ಇರುವಂತಹ ಭೂಮಿಯವರು ಡಬಾರ್ ಅಂತ ಕೆಳಗಡೆ ಅಜಿತ್ ಮುಂದೆ ಎಗರ್ಬಿಟ್ಟು ಮುಖನ ನೋಡಿದಾಗ ಅಜಿತ್ ಅವರು ಹೋಗೋ ರೀತಿ ಬೆನ್ನ ಮಾಡ್ತಾರೆ. ಇನ್ನು ಭೂಮಿಯವರು ಅಜಿತ್ ಕೈನ ಹಿಡ್ಕೊಂಡು ಎಳ್ದು, ನೀವು ಹೇಳಿದ್ರು ಹೇಳಲಿಲ್ಲ ಅಂದ್ರು ನಾನು ಅಪ್ಸರೆ, ನಾನು ನಿನ್ನೆನೂ ಅಪ್ಸರೆ, ನಾಳೆನೂ ಅಪ್ಸರೆ, ಇವತ್ತು ಅಪ್ಸರೆ, ನನ್ ಮಣ್ಣಲ್ಲಿ ಮಣ್ಣಾಗೋವರೆಗೂ ಅಪ್ಸರೆ. ಪದೇ ನನ್ನ ಅಪ್ಸರೆ ಅಂತ ಹೇಳಿ ಕರಿಬೇಡಿ ಇರಿ, ಆದ್ರೆ ಇಂಥ ಸಂದರ್ಭದಲ್ಲಿ ಅಲ್ಲ. ಹೇಳ್ತಿದ್ದನ್ನ ಈ ಕಡೆ ಅಜಿತ್ ಅವರು ಗಮನಿಸಿ, ನೋಡು ಭೂಮಿ, ನೀನ್ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ಯಾ ಅಂತ ಅನ್ಸುತ್ತೆ. ನಾನ್ ಹೀಗೆಲ್ಲ ಮಾಡಿದ್ದು ನಾವು ನಿಜವಾಗ್ಲೂ ಗಂಡ ಹೆಂಡತಿ ನಾವು ಹನಿಮೂನ್ಗೆ ಹೋಗ್ತಾ ಇದೀವಿ ಹೇಳಿ ಮನೆಯವ್ರನ್ನ ನಂಬಿಸೋದಿಕ್ಕೆ. ನೀನ್ ಬಿಹೇವ್ ಮಾಡ್ತಿರೋದನ್ನ ನೋಡಿದ್ರೆ ಎಲ್ರಿಗೂ ನಮ್ಮ ಮೇಲೆ ಅನುಮಾನ ಬರೋ ಹಾಗಿದೆ. ಭೂಮಿಯವರು ಹಾಗೇನಿಲ್ಲ, ನಮ್ಮ ಹುಷಾರಲ್ಲಿ ನಾವಿದ್ರೆ ಒಳ್ಳೇದು, ಸಮಯ ಸಂದರ್ಭ ಹೇಗಿರುತ್ತೋ ಏನೋ ಯಾರಿಗ್ ಗೊತ್ತು ಅಂತ ಹೇಳ್ಬಿಟ್ಟು ಫ್ಲಾಶ್ ಬ್ಯಾಕ್ ಅಂಜು ಅವರು ಅಪೇಕ್ಷಾ ಅವರು ಹೇಳಿರೋ ಮಾತನ್ನ ನೆನ್ಪು ಮಾಡ್ಕೋತಾರೆ ಭೂಮಿಯವರು. ಅಂಜು ಅವರು ಅಲ್ಲಿ ತುಂಬಾ ಚಳಿ ಇರುತ್ತೆ, ಮೈ ಕೊರಿಯೋವಷ್ಟು ಚಳಿಗೆ ಸ್ವಲ್ಪ ಹಾಟ್ ಡ್ರಿಂಕ್ಸ್ ತಗೊಂಡ್ರೆ ಮಜಾ ಅನ್ನೋ ಮಾತನ್ನ ನೆನಪು ಮಾಡ್ಕೋತಾರೆ. ಹಾಗಂತೂ ನನ್ನ ತಮ್ಮನ್ನ ಕಂಟ್ರೋಲ್ ಮಾಡೋದಿಕ್ ಆಗೋದೇ ಇಲ್ಲ, ಪಕ್ಕಾ ಪ್ರೊಫೆಷನಲ್ ಗಂಡು ಗೂಳಿನೇ ಅನ್ನೋ ಮಾತನ್ನು ಸಹ ನೆನ್ಪು ಮಾಡ್ಕೊಂಡು ಅಜಿತ್ ಮುಖನ ನೋಡ್ದಂತ ಭೂಮಿಯವರು ಏಬ್ರೆ ಅಂತ ಕೇಳಿದಾಗ ಈ ಕಡೆ ಅಜಿತ್ ಅವರು ಅಂತಾರೆ. ಇನ್ನು ಭೂಮಿಯವರು ನಿಮ್ಗೆ ಏನಾದ್ರು ಡ್ರಿಂಕ್ಸ್ ಮಾಡೋ ಪ್ಲಾನ್ ಇದೆಯಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಅಜಿತ್ ಅವರು ಶಾಕ್ ಅಲ್ಲಿ ನಿಂತ್ಕೋತಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ ಹನಿಮೂನ್ಗೆ ಅಜಿತ್ ಮೂವಿ ಇಬ್ರು ಕೂಡ ಫುಲ್ ಪ್ರಿಪೇರ್ ಆಗಿ ರೆಡಿ ಆಗಿರ್ತಾರೆ. ಇನ್ನು ಹೊರಡೋದಿಕ್ಕೆ ಅಂತ ಹೇಳ್ಬಿಟ್ಟು ಮನೆಯವ್ರ ಹತ್ರ ಬಂದ್ಬಿಟ್ಟು ಅಜ್ಜಿ ಕಾಲ್ ಮೇಲೆ ಬಿದ್ದು ಆಶೀರ್ವಾದ ತಗೋತಾರೆ. ಇನ್ನು ಅಜ್ಜಿ ಅವರು ಒಳ್ಳೇದಾಗ್ಲಿ ಮೇಲೆ ಮಾತ್ರ, ಇನ್ನು ಸಂಗೀತ ಅವ್ರ ಕಾಲ್ಗೂ ಕೂಡ ಬಿದ್ದು ಆಶೀರ್ವಾದನ ಅಜಿತ್ ಮತ್ತೆ ಭೂಮಿಯವ್ರು ತಗೋತಾರೆ. ಅವ್ರನ್ನ ಎಲ್ರು ಕೂಡ ಖುಷಿಯಾಗಿ ಹನಿಮೂನ್ಗೆ ಕಳ್ಸ್ಕೊಡ್ತಾರೆ. ಇನ್ನು ಈ ಕಡೆ ಅಶ್ವಿನಿ ಅವರು ದೇವಯಾನಿಗೆ ಕಾಲ್ ಮಾಡ್ಬಿಟ್ಟು ನನ್ನ ಮತ್ತೆ ಲಚ್ಚಿ ಅವ್ರು ಮದ್ವೆ ಮಾಡುವಂತಹ ಪ್ಲಾನ್ ನ ಎಲ್ಲಿಗೆವರೆಗೂ ತಂದಿದ್ದೀರಾ ಅಂತ ಕೇಳ್ತಾರೆ. ದೇವಯಾನಿಯವರು ಲಚ್ಚಿಗೆ ನನ್ನ ಮಗಳನ್ನ ಮದ್ವೆ ಆಗೋ ಹುಡುಗ ಅಂತ ಹೇಳ್ಬಿಟ್ಟು ಸಿಟ್ ಮಾಡ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಇನ್ನು ಅಶ್ವಿನಿ ಅವರು ನಾನು ಇನ್ನೊಂದು ವಾರದಲ್ಲಿ ದೇವರ ಸನ್ನಿಧಿಗೆ ಮನಸ್ವಿನಿಯಾಗಿ ಬರ್ತಾ ಇದ್ದೀನಿ, ಇನ್ನು ಈ ಸಲ ನಾನು ಮನೆಗೆ ಬಂದ್ರೆ ವಾಪಸ್ ಹೋಗೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಈ ಕಡೆ ಸತ್ಯ ಅವರು ಮನೆಯವ್ರಿಗೆ ಎಲ್ರಿಗೂ ಟಾಟಾನ ಮಾಡಿಸಿ ಅಜಿತ್ ಮತ್ತೆ ಭೂಮಿ ಅವ್ರನ್ನ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಡ್ರಾಪ್ ಮಾಡೋದಿಕ್ಕೆ ಅಂತ ಹೇಳಿ. ಈ ವಿಡಿಯೋ ಇಲ್ಲಿಗೆ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ನಾಳಿನ ಸಂಚಿಕೆಯ ಪ್ರೋಮೋ ವಿಡಿಯೋವನ್ನು ಸಹ ಈ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಡೀಟೇಲ್ ಆಗಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾಳಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್.